ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗಾಮಿಂದ ಒಂದು 100 ಕಿಲೋಮೀಟ್ರ್ ಒಳಗಡೆ ಇದ್ದೀನಿ. ಕಲಮ್ಮಾದೇವಿ ಅಂತ ವಾಟರ್ ಫಾಲ್ಸ್ ಇದೆ. ಅದು ತುಂಬ ಫೇಮಸ್ ಆಗಿಲ್ಲ, ಇವಾಗ ಇತ್ತೀಚೆಗೆ ಫೇಮಸ್ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ ಅಂತೆ. ಈ ವಾಟರ್ ಫಾಲ್ಸ್ ಹೇಗಿದೆ ಬನ್ನಿ ನೋಡೋಣ. ವಾಟರ್ ಫಾಲ್ಸಿಂದ ಒಂದು 30 ಕಿಲೋಮೀಟ್ರ್ ಹಿಂದೆ ಗರ್ಗೋಟಿ ಅಂತ ವಿಲೇಜ್ ಇದು. ಈ ವಿಲೇಜು ಸುತ್ತ ಫಾರೆಸ್ಟ್ ಇದೆ. ಈ ಫಾರೆಸ್ಟ್ ಒಳಗಡೆ ಹೋಮ್ ಸ್ಟೇ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿಂದ ಇವಾಗ ವಾಟರ್ ಫಾಲ್ಸಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಕಲಮ್ಮಾದೇವಿ ವಾಟರ್ ಫಾಲ್ಸ್ ಹೇಗಿದೆ ಬನ್ನಿ ನೋಡೋಣ. ನೋಡ್ಬಿಟ್ಟು ಎಂಜಾಯ್ ಮಾಡೋಣ. ಬೆಳಗ್ಗೆನೆ ಮಳೆ ಬೇರೆ ಸ್ಟಾರ್ಟ್ ಆಗಿದೆ, ವೆದರು ಸೂಪರಾಗಿದೆ, ಚಳಿ ಇದೆ. ವಾಟರ್ ಫಾಲ್ಸ್ ನೋಡಿ ಎಂಜಾಯ್ ಮಾಡೋಣ ಬನ್ನಿ. ಕಾಮತೆವಾಡಿ ಅಂತ ಊರು ಬರುತ್ತೆ. ಈ ಊರಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ 1 ಅವರ್ ಟ್ರೆಕ್ಕಿಂಗ್ ಮಾಡಬೇಕಂತೆ. ಟ್ರೆಕ್ಕಿಂಗ್ ಮಾಡಿದ್ರೆ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಸಿಗುತ್ತೆ, ಕಲಮ್ಮಾದೇವಿ ವಾಟರ್ ಫಾಲ್ಸ್ ಅಂತ. ಅದನ್ನು ನೋಡೋಕ್ಕೆ ಇವಾಗ ಗಾಡಿ ಪಾರ್ಕ್ ಮಾಡಿ ಒಬ್ಬರು ಲೋಕಲ್ ಅವ್ರು ಸಿಕ್ಕಿದ್ರು. ರೋಡ್ ಕನ್ಫ್ಯೂಸ್ ಆಗುತ್ತೆ, ನಿಮಗೆ ಹೋಗೋಕ್ಕಾಗಲ್ಲ ಅಂದರು. ಸರಿ ಅಂದ್ಬಿಟ್ಟು ಅವರಿಗೂ ಕರ್ಕೊಂಡಿದ್ದೀವಿ. 300 ರೂಪಾಯಿ ಕೊಡ್ತೀವಿ ಅಂದ್ವಿ. ಇವಾಗ ಅವರೇ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ವಾಟರ್ ಫಾಲ್ಸ್ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ನೀರು ಫೋರ್ಸು ಸಿಕ್ಕಾಬಟ್ಟೆ ಜಾಸ್ತಿ ಇದೆ. ಹೆಚ್ಚು ಕಮ್ಮಿ ಸೊಂಟದವರೆಗೂ ನೀರಿತ್ತು. 3 ರಿವರ್ ಕ್ರಾಸ್ ಮಾಡ್ಕೊಂಡು ಬರಬೇಕು ಅಂದರೆ ಒಂದೇ ಜಾಗದಲ್ಲಿ ಪಕ್ಕದ್ದು. ಸ್ವಲ್ಪ ರಿಸ್ಕಿ ಅನ್ನಿಸ್ತಾ ಇದೆ. ಏನೇ ಟೆನ್ಷನ್ ಇದ್ದರೂ ವರ್ಷಕ್ಕೆ 1 ಸಲ 2 ಸಲ ಫ್ರೀ ಮಾಡ್ಕೊಂಡು ಈ ಥರ ಫಾರೆಸ್ಟಿಗೆ ಬಂದರೆ ಇದರಲ್ಲಿ ಸಿಗೋ ನೆಮ್ಮದಿನೇ ಬೇರೆ. ಮತ್ತು ಬೆಂಗಳೂರಲ್ಲಿ ಆ ಪೊಲ್ಯೂಷನ್ನು, ಆ ಗಾಡಿಗಳ್ದು ಹೊಗೆ, ಸೌಂಡು ಎಲ್ಲ ಕೇಳಿ ತಲೆ ಕಿತ್ತೋಗಿರುತ್ತೆ. ಫಾರೆಸ್ಟ್ ಒಳಗಡೆ ಬಂದರೆ ಎಷ್ಟು ಕಾಮ್ ಆಗಿದೆ. ನ್ಯಾಚುರಲ್ಲಾಗಿ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಇನ್ನು ಒಂದು 5 ವರ್ಷ ಜಾಸ್ತಿ ಬದುಕ್ತೀವಿ ಅಂತ ನನಗೆ ಅನಿಸುತ್ತೆ. ಸಿಕ್ಕಾಪಟ್ಟೆ ಕೆಸರು. ಈ ವಾಟರ್ ಫಾಲ್ಸು ತುಂಬ ಜನಕ್ಕೆ ಗೊತ್ತಿಲ್ಲ ಯಾರಿಗೂ, ಹಂಗಾಗಿ ಯಾರು ಕ್ರೌಡ್ ಇಲ್ಲ. ಮತ್ತು ನಾನು ಒಬ್ಬನೇ ಇದ್ದೀನಿ, ನನ್ನ ಜೊತೆ ಇನ್ನೊಬ್ಬರು ಲೋಕಲ್ ಅವ್ರಿಗೆ ಕರ್ಕೊಬಂದಿದ್ದೀನಿ. ಹತ್ತುತ್ತಾ ಇದ್ದೀನಿ ಫುಲ್ಲು ಮೇಲೆ. ವಾಟರ್ ಫಾಲ್ಸ್ ತುದಿ ಮೇಲೆ ಹೋಗ್ತೀವಂತೆ. ಬನ್ನಿ ವಾಟರ್ ಫಾಲ್ಸ್ ತುದಿಯಿಂದ ಯಾವ ಥರ ಕಾಣುತ್ತೆ ನೋಡೋಣ. ಫೈನಲಿ 1 ಅವರ್ ಗುಡ್ಡ ಹತ್ಕೊ ಬಂದಿದ್ಗೆ ನನಗೆ ಸಿಕ್ಕಿರೋದು ವಾವ್. ಕಲಮ್ಮಾದೇವಿ ಅಂತ ಇಲ್ಲಿ ದೇವಸ್ಥಾನ ಇದೆ, ಅದಕ್ಕೆ ಇದಕ್ಕೆ ದೇವಿ ಫಾಲ್ಸ್ ಅಂತಲೇ ಹೆಸರು ಇಟ್ಟಿದ್ದಾರೆ. ಯಾರೂ ಇಲ್ಲ. ನಾನು ಆ ಊರು ಲೋಕಲ್ ಅವರು ಒಬ್ಬರು ಬಿಟ್ಟರೆ ನಮ್ದು 2 ಬಾಡಿಗಾರ್ಡ್ ನಾಯಿಗಳು ಬಂದಿದೆ ಅಲ್ಲಿಂದ ಕೆಳಗಡೆಯಿಂದ. ಹತ್ತಕ್ಕೆ ಸ್ಟೀಪ್ ಹತ್ತಬೇಕು, ಸ್ವಲ್ಪ ಸುಸ್ತಾಗುತ್ತೆ, ಬಟ್ ಈಸಿ ಇದೆ. 30-35 ಮಿನಿಟಲ್ಲಿ ಹತ್ತಿದ್ದೀನಿ ನಾನು. ಇಳಿಯೋಕ್ಕೆ ಇನ್ನೇನು ಅಷ್ಟೇ ಆಗುತ್ತೆ. ಇಲ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದೆ. ಮಳೆ ಇವಾಗ ಹೆವಿ ಆಯಿತು. ಇಲ್ಲೇ ದೇವಸ್ಥಾನ ಇದೆ, ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಬನ್ನಿ. ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ, ಅದು ಮಹಾರಾಷ್ಟ್ರದಲ್ಲಿ ಈ ದಟ್ಟ ಕಾಡು ಮಧ್ಯೆ ಗುಡ್ಡ ಹತ್ಕೊಂಡು 1 ಅವರ್ ಟ್ರೆಕ್ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ. ಅಂತೂ ಇಂತೂ ದೇವಿನೇ ಕರೆಸ್ಕೊಂಡಿರಂಗಿದ್ದಾರೆ. ದೇವಸ್ಥಾನಕ್ಕೆ ಬಂದೆ, ಪೂಜೆ ಆಯಿತು. ಸಿಕ್ಕಾಬಿಟ್ಟೆ ಮಳೆ ಬರ್ತಾಯಿದೆ. ಫಾಲ್ಸ್ ಏನಿದೆ, ಫಾಲ್ಸ್ ಮೇಲ್ಗಡೆನೇ ಈ ದೇವಸ್ಥಾನ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ. ಯಾವುದು ಕಿರಿಕಿರಿ ಇಲ್ಲ, ಏನೂ ಇಲ್ಲ. ಎಷ್ಟು ಶಾಂತವಾಗಿದೆ ನೋಡಿ.
ಫೈನಲಿ ಕಲಾಮಾದೇವಿ ವಾಟರ್ ಫಾಲ್ಸ್ನ ಮುಗಿಸ್ದೆ. ಸಖತ್ತಾಗಿತ್ತು ವ್ಯೂವು. ಹೆಚ್ಚು ಕಮ್ಮಿ ಒಂದು 2 ಅವರ್ ಸುಮ್ಮನೆ ಕೂತ್ಬಿಟ್ಟಿದ್ದೆ. ಸುಮಾರು ಸಲ ಮಳೆ ಬಂತು, ಒಂದು 2-3 ಸಲ, ಮತ್ತು ಹಂಗೆ ಹೊಂಟೋಯ್ತು, ಕ್ಲಿಯರ್ ಆಯಿತು. ನೋಡೋಕ್ಕೇ ಒಂಥರ ಅದ್ಭುತ ಇದೆ. ನೋಡಿ ಕಣ್ ತುಪ್ಪಗಳು ವೀಡಿಯೋಕ್ಕಿಂತ ಡೈರೆಕ್ಟಾಗಿ ಬಂದು ನೋಡಿದ್ರೆ ಅದ್ರ ಮಜಾನೇ ಬೇರೆ. ಆದರೆ ಇನ್ನೂ ಪರ್ಮಿಷನ್ ಇಲ್ಲ ಅನಿಸುತ್ತೆ, ಇಲ್ಲೆಲ್ಲ ಬ್ಯಾನ್ ಇರೋಂಗಿದೆ. ಎಂಟ್ರೆನ್ಸಲ್ಲಿ ಬೋರ್ಡ್ ಇತ್ತು. ಸೊ ನಾವು ಕದ್ದು ಮುಚ್ಚಿ ಹೆಂಗೋ ಬಂದು ನೋಡಿದ್ದೀವಿ. ನಮ್ಮ ಅದೃಷ್ಟ ಅಂತಲೇ ಅನ್ಕೋಬೋದು. ಆದರೆ ಇಡೀ ಮಹಾರಾಷ್ಟ್ರ ಟ್ರೆಕ್ಕಿಂಗಲ್ಲಿ ಏನು ಬೆನಿಫಿಟ್ ಅಂದರೆ, ನಮಗೆಲ್ಲೂ ಒಂದು ಕಡೆನೂ ಲೀಚ್ ಸಿಗಲಿಲ್ಲ, ಲೀಚಸ್ ಕಸಲಿಲ್ಲ. ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಟ್ರೆಕ್ಕಿಂಗ್ ಮಾಡಲಿ ಫಸ್ಟು ಲೀಚು ಫ್ರೆಂಡಾಗಿ ಬಂದುಬಿಡುತ್ತೆ ಜೊತೆಯಲ್ಲಿ ಹತ್ಕೊಂಡು ಕೈ ಕಾಲಿಗೆ. ಆದರೆ ಇಲ್ಲೆಲ್ಲೂ ಒಂದೂ ಸಿಗಲಿಲ್ಲ ನನಗೆ. ಒಂದು 10 ಟ್ರೆಕ್ಕಿಂಗ್ ಮಾಡಿದೆ, 10 ಟ್ರೆಕ್ಕಿಂಗಲ್ಲೂ ಎಲ್ಲೂ ಕಾಣಿಸ್ಲಿಲ್ಲ ನನಗೆ ಲೀಚು. ಆದರೆ ಸಿಕ್ಕಾಬಟ್ಟೆ ನಾನು ಎಂಜಾಯ್ ಮಾಡಿದೆ. ನನ್ನ ಜೊತೆ ನೀವೂ ಇವತ್ತು ಫಾಲ್ಸ್ನ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ, ಎಸ್ ಬ್ರೋ ಯೂಟ್ಯೂಬ್ ಚಾನಲ್ನ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಇದೇ ಥರ ಅಡ್ವೆಂಚರಾಗಿ ಚೆನ್ನಾಗಿರೋ ವೀಡಿಯೋ, ವಾಟರ್ ಫಾಲ್ಸ್ ಎಲ್ಲ ತೋರಿಸ್ತಾ ಇರ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.